ಯಾವುದೇ ಒಂದು ಶುಭ ಕಾರ್ಯಕ್ಕೆ ಮುಹೂರ್ತ ಇಡಬೇಕಾದ್ರೆ ನೀವು ಯಾವಾಗಲೂ ಹೇಳ್ತಿರ್ತೀರಿ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ, ಅರ್ಧಪ್ರಹರ ಕಾಲ ಮತ್ತು ವಿಷಗಳಿಗೆ, ರೋಗಗಳಿಗೆ, ಜ್ವರಗಳಿಗೆ ಈ ಥರದ ಸಮಯಗಳಲ್ಲಿ ಮುಹೂರ್ತಗಳನ್ನು ಇಡಬಾರ್ದು ಅಂತ ನೀವು ಯಾವಾಗಲೂ ಹೇಳ್ತಿರ್ತೀರಿ. ಆದರೆ ಒಂದು ದಿನದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಎಷ್ಟು ಮುಹೂರ್ತಗಳು ಸಿಗತ್ತೆ ಒಂದು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ? ಯಾಕಂದರೆ ಇಷ್ಟೆಲ್ಲ ವಿಚಾರಗಳಿರಬೇಕಾದ್ರೆ ಒಳ್ಳೆ ಸಮಯ ಅಂತ ಸಿಗೋದು ತುಂಬ ಕಮ್ಮಿ ಆಗೋಗುತ್ತೆ. ಹಾಗಿರಬೇಕಾದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಎಷ್ಟು ಮುಹೂರ್ತಗಳು ಒಂದು ಶುಭ ಕಾರ್ಯಕ್ಕೆ ಸಿಗತ್ತೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ನಮ್ಮ ಯೂಟ್ಯೂಬ್ ವಾಹಿನಿ ಆಗಿರ್ತಕ್ಕಂತಹ ಸುಧರ್ಮ ಶ್ಯಾಮ್ ಪ್ರಕಾಶ್ ಶರ್ಮಾ ಅಂತ ಏನು ಯೂಟ್ಯೂಬ್ ವಾಹಿನಿ ಇದೆ, ಇದಕ್ಕೆ ಹೆಚ್ಚು ಕಮ್ಮಿ ಈಗ ಒಂದು 3-4 ವಿಡಿಯೋಗಳನ್ನು ಕಳೆದ 1-1.5 ವರ್ಷದ ನಂತರ ಮಾಡಿದ ಮೇಲೆ ಅತ್ಯುತ್ತಮವಾದಂತಹ ಪ್ರತಿಕ್ರಿಯೆ ಬಂದಿದೆ. ದಿನ ಸುಮಾರು ಕಮ್ಮಿ ಅಂದ್ರೂ ಒಂದು 40-50 ಜನ ಫೋನ್ ಮಾಡಿ ಅಲ್ಲಿ ಕಾಮೆಂಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಹಾರೈಕೆಗೆ ನಾವು ಚಿರಋಣಿಯಾಗಿದೆ. ಇನ್ನು ಇವತ್ತಿನ ಪ್ರಶ್ನೆ ಆಗಿರ್ತಕ್ಕಂತಹ ಈ ಒಂದು ಪ್ರಶ್ನೆ ಏನಿದೆ, ಪ್ರತಿದಿನಗಳಲ್ಲಿ ನಮಗೆ ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೆ ಅಂತ ತೊಗೊಂಡಿದ್ದಾರೆ. ಯಾತಕ್ಕೆ ಅಂದರೆ, ಕರ್ನಾಟಕ ಸಂಪ್ರದಾಯದಲ್ಲಿ ಸಾಮಾನ್ಯವಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಶುಭ ಮುಹೂರ್ತಗಳನ್ನು ಮಾಡ್ತೀವಿ. ಆಂಧ್ರ ಮತ್ತು ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಅಥವಾ ಸುಮಾರು ಭಾಗಗಳಲ್ಲಿ ಸೂರ್ಯ ಅಸ್ತದ ನಂತರ ಸೂರ್ಯೋದಯದ ಒಳಗೆ ಸುಮಾರು ಜನ ಮುಹೂರ್ತಗಳನ್ನು ಮಾಡ್ತಾರೆ. ಅದನ್ನು ನಾನು ಕಡೆಯಲ್ಲಿ ಹೇಳ್ತೀನಿ. ಹಾಗಾಗಿ ಪ್ರತಿ ದಿನಗಳಲ್ಲಿಯೂ ಕೂಡ ಸೂರ್ಯೋದಯದಿಂದ ಸೂರ್ಯಾಸ್ತ ಅಂದಾಗ ಸೂರ್ಯೋದಯ 6 ಗಂಟೆಗೆ ಇದ್ದಾಗ ಅಂತ ಸ್ಟ್ಯಾಂಡರ್ಡಾಗಿ ಇಟ್ಕೊಳ್ಳೋಣ. ಅದು 6:10 ಆದರೆ ಇದು ಕೂಡ ಮುಹೂರ್ತ ನಾನು ಹೇಳೋದು 10 ನಿಮಿಷ ಮುಂದಕ್ಕೆ ಹೋಗುತ್ತೆ. 20 ನಿಮಿಷ ಮುಂದಕ್ಕೆ ಹೋದರೆ ಅಲ್ಲಿ ಸೂರ್ಯೋದಯ, ಇದು 20 ನಿಮಿಷ ಮುಂದಕ್ಕೆ ಹೋಗುತ್ತೆ. ಆ ಥರ ನೀವು ಗಣನೆ ಮಾಡ್ಕೋಬೇಕು. ಯಾತಕ್ಕೆ ಅನ್ನೋದನ್ನು ಅವರೇ ಪ್ರಶ್ನೆಯಲ್ಲೇ ಭಾಳ ಕ್ಲಿಯರಾಗಿ ಕೇಳ್ಬಿಟ್ಟಿದ್ದಾರೆ. ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ, ಅರ್ಧಪ್ರಹರ ಕಾಲ, ಈ 4 ಕಾಲಗಳನ್ನು ಕೂಡ ಮುಖ್ಯವಾಗಿ ವರ್ಜ್ಯ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ನಿಧನಂ ಪ್ರಹರಾರ್ಧೇತು ನಿಸ್ವತ್ವಂ ಯಮಗಂಡಕ್ಕೆ ಕುಲಿಕೆ ಸರ್ವನಾಶ ಸ್ಯಾತ್ ರಾತ್ರೋ ಏತೆ ನ ದೋಷದಾಹ ಅಂತ ಶಾಸ್ತ್ರದಲ್ಲಿ ವಚನ ಇದೆ. ಹಾಗಾಗಿ ನಿಧನಂ ಪ್ರಹರಾರ್ಧೇತು, ಅರ್ಧಪ್ರಹರ ಕಾಲದಲ್ಲಿ ನಾವು ಮುಹೂರ್ತ ಇಟ್ಟರೆ ನಿಧನಂ ಮನೆಯಲ್ಲಿ ಸಾವು ಉಂಟಾಗುತ್ತೆ, ಮರಣ ಉಂಟಾಗುತ್ತೆ. ನಿಧನಂ ಪ್ರಹರಾರ್ಧೇತು. ನಿಸ್ವತ್ವಂ ಯಮಗಂಟಕ್ಕೆ, ಯಮಗಂಡ ಕಾಲದಲ್ಲಿ ಇಡ್ತು ಅಂದರೆ ನಮ್ಮದಾಗಿರ್ತಕ್ಕಂಥ ಯಾವುದೋ ಒಂದು ಆಸ್ತಿನೋ, ವಸ್ತುನೋ, ದ್ರವ್ಯನೋ, ಹಣನೋ, ಬೆಳ್ಳಿನೋ, ಬಂಗಾರನೋ, ಏನೋ ಬೆಲೆ ಬಾಳ್ತಕ್ಕಂಥ ಪದಾರ್ಥ ಅಥವಾ ಯಾವುದೇ ವ್ಯಕ್ತಿ ಕಳೆದೋಗುವಂಥ ಪಾಸಿಬಿಲಿಟಿ ಇರುತ್ತೆ, ನಮ್ಮಿಂದ ಕೈ ತಪ್ಪೋಗುವಂಥ ಪಾಸಿಬಿಲಿಟಿ ಇರುತ್ತೆ. ಕುಲಿಕೆ ಸರ್ವನಾಶ ಸ್ಯಾತ್. ಗುಳಿಕಾಲದಲ್ಲಿ ಮುಹೂರ್ತ ಇಡ್ತು ಅಂದರೆ ಎಲ್ಲವೂ ಲಾಸ್ ಆಗತ್ತೆ. ರಾತ್ರೌ ಏತೆ ನ ದೋಷದಾಹ. ರಾತ್ರಿಯಲ್ಲಿ ಅಕಸ್ಮಾತ್ ನಾವು ಮುಹೂರ್ತ ಇಟ್ಟಾಗ ಈ ಗಳಿಗೆಗಳು ಬಂದರೂ ಕೂಡ ಇದು ದೋಷ ಅಲ್ಲ. ಈ ಒಂದು ಫ್ಯಾಕ್ಟರ್ನ ಇಟ್ಟುಕೊಂಡೇ ನಾರ್ತ್ ಇಂಡಿಯನ್ಸು ಮತ್ತು ಕೆಲವು ತಮಿಳಿಯನ್ಸು ಮತ್ತು ಆಂಧ್ರದವರು ಸೂರ್ಯ ಅಸ್ತದ ನಂತರ ಸೂರ್ಯೋದಯದ ಒಳಗೆ ಮುಹೂರ್ತವನ್ನು ಇಡ್ತಕ್ಕಂಥದ್ದು. ಪ್ರಧಾನವಾಗಿ ಇದನ್ನು ಲೆಕ್ಕಾಚಾರ ಇಟ್ಕೊಂಡು, ಇನ್ನು ರಾಹುಕಾಲದ ಬಗ್ಗೆನೂ ಕೂಡ ನಾವು ಮುಂದಕ್ಕೆ ಯಾವಾಗಾದ್ರೂ ವಿಡಿಯೋ ಮಾಡ್ತೀವಿ ಅದ್ರ ಬಗ್ಗೆನೂ ಕೂಡ. ಯಾಕೆಂದರೆ ರಾಹುಕಾಲದ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ಇದು ನನಗೆ ಜ್ಯೋತಿಷಿಗಳೇ ಕೆಲವರು ಫೋನ್ ಮಾಡಿ ಕೇಳಿದ್ದಾರೆ, ರಾಹುಕಾಲ ಅನ್ನೋದು ಪ್ರಾಚೀನ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದೆಯಾ ಇಲ್ವಾ ಅಂತ. ಹೇಳಿದೆ, ಆದರೆ ನಮ್ಮಲ್ಲಿ ಬೇರೆ ಅರ್ಥದಲ್ಲಿ ಹೇಳಿದೆ, ಬೇರೆ ಟೆಕ್ನಿಕಲ್ ಟರ್ಮ್ಸಲ್ಲಿ ಹೇಳಿದೆ. ಹಾಗಾಗಿ ಯಾಮಾರ್ಥ ರಾಹು ಅಂತ ತೊಗೊಂಡಿದ್ದಾರೆ. ಭಾಳ ಸಿಂಪಲಾಗಿ ಹೇಳ್ಬಿಡ್ತೀನಿ ಅದನ್ನು ಇಲ್ಲೇ. ಯಾಮಾರ್ಥ ರಾಹು ಅಂತ ತೊಗೊಂಡಿದ್ದಾರೆ. ಯಾಮ ಅಂದರೆ ಎ ಟೈಮ್ ಗ್ಯಾಪ್ ಆಫ್ 3 hours, 3 ಗಂಟೆಗಳ ಅವಧಿಗೆ ಒಂದು ಯಾಮ ಅಥವಾ ಪ್ರಹರ ಅಂತ ಕರಿತೀವಿ. ಯಾಮಾರ್ಧ ಅಂದರೆ 1.5 ಗಂಟೆ. ಯಾಮಾರ್ಧ ರಾಹು ಅಂದರೆ ಈ ರಾಹುಕಾಲ ಅನ್ನೋದು 1.5 ಗಂಟೆ ಕಾಲ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಇದನ್ನು ಬಹಳ ಡಿಟೇಲಾಗಿ ರಾಹುಕಾಲದ ಬಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಬಹುಶಃ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾವು ಭಾನುವಾರದಿಂದ ಶನಿವಾರದ ತನಕ ಪ್ರತಿದಿನದ ಒಂದು ಲೆಕ್ಕಾಚಾರವನ್ನು ನೋಡೋಕ್ಕೆ ಹೋದಾಗ ನೀವು ಯಾವುದೇ ಮುಹೂರ್ತ ಇಡಿ, ಗರ್ಭಾಧಾನದಿಂದ ಹಿಡಿದು ವಿವಾಹ ತನಕ, ಗರ್ಭಾಧಾನ ಆಗಿರ್ಬೋದು, ಪುಂಸವನ ಆಗಿರ್ಬೋದು, ಅನವಲೋಭನ ಆಗಿರ್ಬೋದು, ಸೀಮಂತ ಆಗಿರ್ಬೋದು, ಜಾತಕರ್ಮ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ನಿಷ್ಕ್ರಮಣ ಆಗಿರ್ಬೋದು, ಸೂರ್ಯದರ್ಶನ ಆಗಿರ್ಬೋದು,
ಅನ್ನಪ್ರಾಶನ ಆಗಿರ್ಬೋದು, ಅಥವಾ ಚೂಡಾಕರ್ಮ ಅಥವಾ ಚೌಲ ಆಗಿರ್ಬೋದು, ಮತ್ತು ಉಪನಯನ ಆಗಿರ್ಬೋದು, ರಥಚತುಷ್ಟಯ ಆಗಿರ್ಬೋದು, ಸಮಾವರ್ತನೆ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಹೆಚ್ಚು ಕಮ್ಮಿ ಎಲ್ಲ ಷೋಡಶ ಸಂಸ್ಕಾರಗಳನ್ನು ಹೇಳಿದ್ದೀನಿ. ಸೊ ಹಾಗಾಗಿ ಇದು ಯಾವುದೇ ಮುಹೂರ್ತ ಗೃಹ ಪ್ರವೇಶ ಎಕ್ಸ್ಟ್ರಾ, ಅದಕ್ಕೆ ಗೃಹ ಪ್ರವೇಶಕ್ಕೆ ಈಗ ಆಲ್ರೆಡಿ ಮಾಡಿದ್ರೆ ನಾವು ಅದಕ್ಕೆ ಅತ್ಯುತ್ತಮವಾದಂತಹ ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ವಿಶ್ವಾಸ ಹೀಗೆ ಇರಲಿ. ನಮ್ಮ ಎಲ್ಲ ವಿಡಿಯೋಗಳನ್ನು ಕೂಡ, ಹಿಂದೆ ನಾವು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ಹೆಚ್ಚು ಹೆಚ್ಚು ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಎಲ್ರಿಗೂ ಕೂಡ ಜನಗಳಿಗೆ ಸತ್ಯಾಂಶವನ್ನು ತಿಳಿಸೋದಕ್ಕೆ ನಾವು ಹೊರಟಿದ್ದೇವೆ ಹೊರತು ನಮಗೆ ಯಾವುದೇ ಒಂದು ಕೀರ್ತಿ ಆಗಲಿ ಅಥವಾ ಬೇರೆ ಏನೇ ಲಾಭಕ್ಕಾಗಲಿ ಮಾಡ್ತಾ ಇಲ್ಲ. ಪ್ರಪಂಚದಲ್ಲಿ, ಸಮಾಜದಲ್ಲಿ ನಮ್ಮ ಜನಗಳಿಗೆ ಸತ್ಯಾಂಶ ಗೊತ್ತಾಗಬೇಕು. ನೋಡೋದಕ್ಕೆ ಸುಮಾರು ಜನ ನನಗೆ ಹೊಗಳಿದ್ರೆ, ಕೆಲವು ಜನ ತೆಗೊಳ್ಳೋದು ಇರ್ತಾರೆ. ಯಾಕೆಂದರೆ ಜನ ಅಂದಮೇಲೆ ಎಲ್ಲ ಥರನೂ ಇರ್ತಾರೆ. ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನಾನು ಸತ್ಯಾಂಶ ಹೇಳಿದ್ದೀನಿ, ಅದರಿಂದ ಎಷ್ಟೋ ಜನಕ್ಕೆ ನಮಗೆ ಆ ಮುಹೂರ್ತ, ಇಷ್ಟೊಂದು ಮುಹೂರ್ತ ನೀವು ಇಲ್ಲ ಅಂತ ಹೇಳಿಬಿಟ್ರೆ ಹೇಗೆ ಅಂದರೆ, ಶಾಸ್ತ್ರದಲ್ಲಿ ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಕನ್ನಡದಲ್ಲಿ ಒಂದು ಅತಿ ಮುಖ್ಯವಾದಂತಹ ಗಾದೆ ಇದೆ, ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗತ್ತೆ ಅಂತ. ಸೊ ನೀವು ಯಾವಾಗ ಮಾಡಬಾರ್ದು ಕಾಲದಲ್ಲಿ ನೀವು ಮಾಡ್ತೀರಾ, ಆಗಬಾರ್ದು ಅವಾಗ ಆಗತ್ತೆ. ಆವಾಗ ಯಾರು ಸರಿಯಾದಂತಹ ಜ್ಯೋತಿಷಿಗಳು, ಕೈ ಬೆರಳೆಣಿಕೆ ಅಷ್ಟು ಒಳ್ಳೆ ಜ್ಯೋತಿಷಿಗಳು ಇರ್ತಾರೆ ಲೋಕದಲ್ಲಿ, ಅಂಥವ್ನು ಭೇಟಿ ಮಾಡಿದಾಗ ಇಲ್ಲ ನೀವು ಮಾಡಿರೋದು ತಪ್ಪು ಅಂತ ಹೇಳ್ತಾರೆ. ಉದಾಹರಣೆಗೆ ಭಾನುವಾರ ಮದುವೆ ಮಾಡ್ತಕ್ಕಂಥದ್ದು, ಏಕಾದಶಿ ದಿನ ಮದುವೆ ಮಾಡ್ತಕ್ಕಂಥದ್ದು, ಅಥವಾ ಯಾವುದೇ ಶುಭ ಕೆಲಸ ಮಾಡ್ತಕ್ಕಂಥದ್ದು ಏಕಾದಶಿ ದಿನ, ಈ ಥರದ್ದೆಲ್ಲ ಅತ್ಯಂತ ಪಾಪವನ್ನು ತಂದುಕೊಡ್ತಕ್ಕಂಥದ್ದು. ಏಕಾದಶಿ ದಿನ ಯಾವುದೇ ಶುಭ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಥರದ್ದೇನು ಮಾಡಬಾರ್ದು. ನೇರವಾಗಿ ಇಲ್ಲಿ ನಾವು ಬಂತು ಅಂದರೆ, ಇದು ನಾನು ಹೆಚ್ಚು ಕಮ್ಮಿ 2000ನೇ ಇಸ್ವಿಯಿಂದ ರಿಸರ್ಚ್ ಮಾಡಿ, ಸುಮಾರು ನಾನು ಆವಾಗ ಪೋಸ್ಟ್ ಗ್ರಾಜುಯೇಷನ್ ಓದ್ತಾ ಇದ್ದೆ, ರಿಸರ್ಚ್ ಮಾಡಿ ಸುಮಾರು ಆವಾಗ ಅವೈಲಬಿಲಿಟಿ ಇದ್ದಂತಹ ಒಂದು 4-5 ಗ್ರಂಥಗಳನ್ನು ಇಟ್ಕೊಂಡು, ಅದರ ಜೊತೆಗೆ 1938, 39, 40, 41, 42, 43, 44 ಈ ವರ್ಷಗಳ ಒಂಟಿಕೊಪ್ಪಲ್ ಪಂಚಾಂಗವನ್ನು ನೋಡಿ, ಅದರ ಜೊತೆಗೆ ಬೇರೆ ಪಂಚಾಂಗಗಳು ನಮ್ಮ ಹತ್ರ ಇತ್ತು. ಹೆಚ್ಚು ಕಮ್ಮಿ ನಮ್ಮ ಹತ್ರ 1890 ಪಂಚಾಂಗಗಳಿದೆ. ಸೊ ಹಾಗಾಗಿ ಇದೆಲ್ಲವನ್ನು ಕೂಲಂಕಷವಾಗಿ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ಯಾವ ಗಳಿಗೆಗಳು ಸಿಗತ್ತೆ ಅನ್ನೋದನ್ನು ಹುಡುಕಿ ಸುಮಾರು ಒಂದು 7-8 ತಿಂಗಳುಗಳ ಕಾಲ ರಿಸರ್ಚ್ ಮಾಡಿದ ಮೇಲೆ 2001ನೇ ಇಸ್ವಿನಲ್ಲಿ ನಾನು ಈ ರೀತಿಯಾದಂತಹ ಒಂದು ಚಾರ್ಟನ್ನು ಮಾಡಿಟ್ಕೊಂಡೆ. ಈ ಚಾರ್ಟ್ ಪ್ರಕಾರ ನಾನು ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ಮುಹೂರ್ತ ಇಡ್ತಾ ಬಂದಿದ್ದೀನಿ. ಇದು ಹೆಚ್ಚು ಕಮ್ಮಿ ಇವಾಗ ನನ್ನ ತಲೆಗೆ ಬಂದ್ಬಿಟ್ಟಿದೆ ಇದು. ಸೊ ಹಾಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ನಾನು ಏನು ಮುಹೂರ್ತ ಹೇಳ್ತೀನಿ, ಈ ಮುಹೂರ್ತವನ್ನು ನಿಮಗೆ ಕೊಟ್ಟ ಮೇಲೆ ಸಮಾಜಕ್ಕೆ, ಆ್ಯಕ್ಚುಲಿ ನಾನು ಪ್ರಪಂಚಕ್ಕೆ ಕೊಡಬಾರ್ದು ಅಂತಲೇ ಇದ್ದೆ ಇದನ್ನು. ಯಾಕೆಂದರೆ ಹೈಲಿ ಕಾನ್ಫಿಡೆನ್ಷಿಯಲ್ ಆಗಿ ಇದನ್ನು ಮಾಡಿದ್ದೆ. ನಾನು ಯಾರಿಗೂ ಇದು ಮಾಡಿರಲಿಲ್ಲ, ರಿವೀಲ್ ಮಾಡಿರಲಿಲ್ಲ, ಇದನ್ನು ತಿಳಿಸಿರಲಿಲ್ಲ. ಮಾಡಿದ್ದೀನಿ ಅಂತ ಮಾತ್ರ ಹೇಳಿದ್ದೆ, ಏನೂ ತಿಳಿಸಿರಲಿಲ್ಲ. ಆದರೆ ಯಾಕೋ ನನಗೇನೆ ಸುಮಾರು ಸತಿ ಅನ್ನಿಸ್ತು, ಜೀವನದ ನನ್ನ ಕಡೆಯ ಕ್ಷಣಗಳು ಬಂತು ಅಂದರೆ ಅಕಸ್ಮಾತ್ ಕೊಟ್ಬೋಣ ಅಂತ. ಹಾಗಾಗಿ ಇದನ್ನು ಕೊಡಬೇಕು ಅಂತ, ಸಮಾಜಕ್ಕೆ ನನ್ನಿಂದ ಕಿಂಚಿತ್ ಒಳ್ಳೆಯದಾಗಲಿ, ಈ ಒಂದು ಜೀವಾತ್ಮನಿಂದ ಕಿಂಚಿತ್ ಒಳ್ಳೆಯದಾಗಲಿ ಅಂತ ಸಮಾಜಕ್ಕೆ ಇದನ್ನು ಕೊಡ್ತಾ ಇದ್ದೀನಿ. ಇದನ್ನು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟೂ ಜನಗಳಿಗೆ ನೀವು ಶೇರ್ ಮಾಡಿ. ಲಕ್ಷಾಂತರ ಜನ ನೋಡಿದ್ರೆ ಸಂತೋಷ ಇದನ್ನು. ಯಾಕೆಂದರೆ ಅಷ್ಟೂ ಜನಕ್ಕೆ ಒಂದು ಅರಿವು, ಸರಿಯಾದಂತಹ ತಿಳುವಳಿಕೆ ಅಥವಾ ಜ್ಞಾನ ಬರುತ್ತೆ. ಒಂದು ಸೂಚನೆ ಕೊಡ್ತೀನಿ ಈ ಒಂದು ಸಂದರ್ಭದಲ್ಲಿ. ಈ ಏನು ಚಾರ್ಟನ್ನು ರಿಸರ್ಚ್ ಮಾಡಿ ನಾನು ಬರೆದಿದ್ದೀನಿ, ಇದರ ಒಂದು ಚಾರ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಬೇಕಾದ್ರೆ ಪ್ರಿಂಟೌಟ್ ತೆಕ್ಕೋಬೋದು, ನಿಮಗೆ ಯೂಸ್ ಆಗುತ್ತೆ. ನೇರವಾಗಿ ವಿಷಯಕ್ಕೆ ಬರೋಣ. ನಾನು ಯಾವ ಥರ ಚಾರ್ಟ್ ಮಾಡಿದ್ದೀನಿ ಇದನ್ನು ಅಂದರೆ, ಪ್ರತಿ ದಿನಗಳಲ್ಲಿಯೂ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಸಿಗುವ ಶುಭ ಸಮಯಗಳು, ಗುಡ್ ಟೈಮಿಂಗ್ಸ್ ಅವೈಲಬಲ್ ಇನ್ ಎವ್ರಿ ಡೇ ಫ್ರಮ್ ಸನ್ರೈಸ್ ಟು ಸನ್ಸೆಟ್. ಇದನ್ನು 4 ಸ್ಲಾಟ್ ಮಾಡ್ಕೊಂಡಿದ್ದೀನಿ. ಭಾನುವಾರದಿಂದ ಶನಿವಾರ ತನಕ ವಾರಗಳನ್ನು ಹೇಳ್ಕೊಂಡು ಹೋಗ್ತೀನಿ ಫಸ್ಟು. ಆಮೇಲೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ರಾತ್ರಿ ಅಂದರೆ ನಮಗೆ 12 ಗಂಟೆ ತನಕ ಅಂತ ಇಟ್ಕೊಂಡು ಹೆಚ್ಚು ಕಮ್ಮಿ. ಸೂರ್ಯೋದಯದಿಂದ ಸೂರ್ಯ ಅಸ್ತ ಆದಮೇಲೆ ಸಾಯಂಕಾಲಕ್ಕೆ ಮುಗಿದೋಗುತ್ತದು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕಕ್ಕೂ ಇದ್ರೊಳಗೆ ಮಾಡಿದ್ದೀನಿ. ಇದಾದಮೇಲೂ ಲಾಸ್ಟಲ್ಲಿ ಹೇಳ್ತೀನಿ, ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕಕ್ಕೂ ಕೂಡ ರಿಸರ್ಚ್ ಮಾಡಿ ಬರೆದಿಟ್ಟಿದ್ದೀನಿ. ಇದಿಷ್ಟನ್ನು ಹೇಳ್ತೀನಿ ನಿಮಗೆ. ಇದಿಷ್ಟು ಟೈಮಿಂಗ್ಸ್ ಬಿಟ್ಟು ಇನ್ಯಾವ ಟೈಮಿಂಗ್ಸ್ನಲ್ಲೂ ಕೂಡ ನೀವು ಮುಹೂರ್ತಕ್ಕೆ ಟೈಮಿಂಗ್ಸ್ ಇಡೋದಕ್ಕೆ ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಮುಹೂರ್ತ ಇಡಲಿಕ್ಕೆ ಸಾಧ್ಯನೇ ಇಲ್ಲ.
ಯಾಕೆ ಅಂದರೆ ಇದು ಬಿಟ್ಟು ನೀವು ಏನಾದರೂ ಮುಹೂರ್ತ ಬೇರೆ ಟೈಮಲ್ಲಿ ಇಡ್ತಿದ್ದೀರಾ ಅಂದರೆ ಅದು ಇಲ್ಲ ಅರ್ಧಪ್ರಹರ ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ, ರಾಹುಕಾಲ ಈ ಥರದ್ದಾಗಿರುತ್ತೆ. ರಾಹುಕಾಲ ಒಂದು ಸಾಮಾನ್ಯ ಜನಕ್ಕೆ ಗೊತ್ತಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಜ್ವರಗಳಿಗೆ, ರೋಗಗಳಿಗೆ, ವಿಷಗಳಿಗೆ, ಕಲಹಗಳಿಗೆ ಈ ಥರದ್ದೆಲ್ಲ ಆಗಿರುತ್ತೆ ಗೌರಿ ಪಂಚಾಂಗದ ಪ್ರಕಾರ. ಗೌರಿ ಪಂಚಾಂಗಕ್ಕೆ ಪ್ರಮಾಣ ಇದೆ, ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಇವಾಗಲೂ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಅದು ಪ್ರಮಾಣ ಸಿಕ್ಕಿದೆ ನನ್ನ ಹತ್ರ. ಸೊ ಹಾಗಾಗಿ ಇದೆಲ್ಲವನ್ನು ನೋಡಿದಾಗ ನಾವು ಇಡಬೇಕಾದಂತಹ ಗಳಿಗೆ ಯಾವುದು ಅಂತ ನೋಡ್ತು ಅಂದರೆ ಶುಭಗಳಿಗೆ, ಲಾಭಗಳಿಗೆ, ಧನಗಳಿಗೆ, ಅಮೃತಗಳಿಗೆ, ಈ 4 ಗಳಿಗೆಗಳಲ್ಲಿ ನಾವು ಇಡಬೇಕು. ತುಂಬ ಜನದ್ದು ಒಂದು ತಪ್ಪು ಅಭಿಪ್ರಾಯ ಏನಿದೆ ಅಂದರೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಟ್ಬಿಟ್ರೆ ಏನೂ ದೋಷ ಇಲ್ಲ. ಖಂಡಿತವಾಗ್ಲೂ ದೋಷ ಇದೆ. ಬ್ರಾಹ್ಮಿ ಮುಹೂರ್ತಕ್ಕೂ ದೋಷ ಇದೆ. ಸೂರ್ಯೋದಯಕ್ಕೆ ಮುಂಚಿನ ಮುಹೂರ್ತ ಅಲ್ಲಿ ಕೂಡ ನಮಗೆ ಸೋಮವಾರ ಮತ್ತು ಶುಕ್ರವಾರ ನಾನು ಬ್ರಾಹ್ಮಿ ಮುಹೂರ್ತ ಒಳ್ಳೆ ಟೈಮ್ ಸಿಗೋದಿಲ್ಲ. ಯಾಕೆ ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ನಾನು ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ದೊಡ್ಡದಾಗತ್ತೆ, ಆದರೂ ಕೂಡ ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೂ ನಿಮಗೆ ಅರ್ಥವಾಗೋದಿಲ್ಲ ಸರಿಯಾಗಿ. ಇವಾಗ ವಿಷಯಕ್ಕೆ ಬರ್ತೀನಿ ನೇರವಾಗಿ. ಭಾನುವಾರದ ದಿನ ಯಾವುದೇ ಶುಭ ಕೆಲಸವನ್ನು ಮಾಡೋಂಗಿಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅದರೊಳಗೂ ಕೂಡ ಮದುವೆಯನ್ನು ಮಾಡೋಂಗಿಲ್ಲ. ಯಾವುದೇ ಅಂದಾಗ ಎಲ್ಲನೂ ಮಾಡೋಂಗಿಲ್ಲ ಅಂತ ಅಲ್ಲ. ಇವಾಗ ಗ್ರಹಶಾಂತಿ ಮಾಡೋದಕ್ಕೆ ಶ್ರೇಷ್ಠ. ಯಾವುದೇ ಗ್ರಹಶಾಂತಿ ಮಾಡಬೇಕು ಅಂದರೆ ಗ್ರಹಗಳ ರಾಜ ಸೂರ್ಯ ಆದ್ದರಿಂದ ಗ್ರಹಶಾಂತಿ ಮಾಡೋದಕ್ಕೆ ಶ್ರೇಷ್ಠ. ಕ್ಷತ್ರಿಯರು ಯಾವುದೇ ಕೆಲವು ಕರ್ಮಗಳನ್ನು ಮಾಡಬೇಕು ಅಂದಾಗ ಭಾನುವಾರ ಮಾಡ್ತಕ್ಕಂಥದ್ದು ಶ್ರೇಷ್ಠ. ಯಾಕೆಂದರೆ ಸೂರ್ಯನನ್ನು ಕ್ಷತ್ರಿಯ ಗ್ರಹ, ಕ್ಷಾತ್ರ ಗ್ರಹ ಅಂತ ತೊಗೊಂಡಿದ್ದಾರೆ. ಗುರು ಶುಕ್ರನ ಬ್ರಾಹ್ಮಣ ಗ್ರಹ ಅಂತ ತೊಗೊಂಡಿದ್ದಾರೆ. ಬುಧನನ್ನು ವೈಶ್ಯ ಗ್ರಹ ಅಂತ ತೊಗೊಂಡಿದ್ದಾರೆ. ಶನಿಯನ್ನು ಶುದ್ಧ ಗ್ರಹ ಅಂತ ತೊಗೊಂಡಿದ್ದಾರೆ. ಹೀಗೆಲ್ಲ ಲೆಕ್ಕಾಚಾರಗಳಿದೆ ಶಾಸ್ತ್ರಗಳಲ್ಲಿ. ಅದನ್ನೆಲ್ಲ ಮುಂದಕ್ಕೆ ಸಾಧ್ಯ ಆದರೆ ನಾನೇ ಜ್ಯೋತಿಷ್ಯ ಏನಾದರೂ ಯೂಟ್ಯೂಬಲ್ಲಿ ಪಾಠ ಮಾಡಿದರೆ ಇದೆಲ್ಲವನ್ನು ಡಿಟೇಲಾಗಿ ಹೇಳ್ತೀನಿ. ಹಾಗಾಗಿ ಭಾನುವಾರದ ದಿನ ಬೆಳಗ್ಗೆ 6ರಿಂದ 7:30 ಮುಹೂರ್ತ ಸಿಗೋವಂಥ ಟೈಮಿಂಗ್ಸ್ ಮಾತ್ರ ನಾನು ಹೇಳ್ತಿರೋದಿಲ್ಲಿ. ಅದು ಬಿಟ್ಟರೆ 7:30ಯಿಂದ 9. ಇದು ಬಿಟ್ಟರೆ ಇನ್ನು ಮುಂದಕ್ಕೆ ಮುಹೂರ್ತನೇ ಇಲ್ಲ ಭಾನುವಾರ. ಯಾಕೆಂದರೆ 9ರಿಂದ 10:30 ವಿಷಯಗಳಿಗೆ, 10:30ರಿಂದ 12 ಅರ್ಧಪ್ರಹರ ಕಾಲ, 12ರಿಂದ 1:30 ಯಮಗಂಡ ಕಾಲ. ಸೊ ಹಾಗಾಗಿ ಭಾನುವಾರ ನಮಗೆ ಬೆಳಗ್ಗೆ 6 ಗಂಟೆಯಿಂದ 7:30 ಎವ್ರಿ 1.5 hours ಪ್ರತಿ 1.5 ಗಂಟೆ ಸ್ಲಾಟ್ಗೆ ಲೆಕ್ಕಾಚಾರ ಹಾಕ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ 6ರಿಂದ 7:30 ಅಂತ ಹೇಳಿ 7:30ರಿಂದ 9 ಹೇಳ್ತೀನಿ. ಡೈರೆಕ್ಟ್ 6ರಿಂದ 9 ನಾನು ಹೇಳ್ತಾ ಇಲ್ಲ. ಬೆಳಗ್ಗೆ 6ರಿಂದ 7:30, 7:30ರಿಂದ 9. ಅದು ಬಿಟ್ಟರೆ ಮಧ್ಯಾಹ್ನ 1:30ರಿಂದ 3 ಗಂಟೆ. ಮಧ್ಯಾಹ್ನದ ಮುಹೂರ್ತಕ್ಕೆ 1:30ರಿಂದ 3 ಗಂಟೆ ಚೆನ್ನಾಗಿದೆ. 12ರಿಂದ 1:30 ಯಮಗಂಡ ಕಾಲ ಆದಮೇಲೆ ಇದು ಸೂರ್ಯೋದಯ 6 ಗಂಟೆಗೆ ಇದ್ದಾಗ. ಪ್ರತಿ ಸತಿನೂ ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನು. ಸೂರ್ಯೋದಯ 6 ಗಂಟೆಗೆ ಇದ್ದಾಗ ಸೂರ್ಯೋದಯ ವೇರಿ ಆಗ್ತಾ ಇದ್ದಂಗೆ, ಪ್ಲಸ್ ಆಗ್ತಾ ಇದ್ದಂಗೆ ಇದು ಪ್ಲಸ್ ಅಷ್ಟು ನಿಮಿಷ ಪ್ಲಸ್ ಆಗುತ್ತೆ, ಮೈನಸ್ ಆಗ್ತಿದ್ರೆ ಇದು ಅಷ್ಟು ನಿಮಿಷ ಮೈನಸ್ ಆಗುತ್ತೆ. ಹೀಗೆ ಲೆಕ್ಕಾಚಾರ. ಸೊ ಭಾನುವಾರ ಮಧ್ಯಾಹ್ನ 1:30ರಿಂದ 3. ಅದು ಬಿಟ್ಟರೆ ಇನ್ನು ಸಾಯಂಕಾಲಕ್ಕೆ ಯಾವುದು ಸಿಗೋಲ್ಲ. 3ರಿಂದ 4 ಸಿಗೋಲ್ಲ, 4ರಿಂದ 6 ಸಿಗೋದಿಲ್ಲ, 6ರಿಂದ 7 ಸಿಗೋದಿಲ್ಲ. ಯಾಕೆಂದರೆ ಭಾನುವಾರ ಸಾಯಂಕಾಲ 6ರಿಂದ 7 ರಾತ್ರಿ ರಾಹುಕಾಲ ಶುರು ಆಗುತ್ತೆ. ಅದ್ರ ಬಗ್ಗೆ ನಾನು ಸಾಧ್ಯ ಆದರೆ ಹೇಳ್ತೀನಿ ಇದೇ ವಿಡಿಯೋದಲ್ಲಿ, ಇಲ್ಲ ಮುಂದಕ್ಕೆ ಯಾವಾಗಾದ್ರೂ ಮಾಡ್ತೀವಿ. ರಾತ್ರಿ 7:30ರಿಂದ 9 ಸಿಗುತ್ತೆ ನಮಗೆ. ಸಾಯಂಕಾಲದ ಸ್ಲಾಟ್ ಸಿಗೋದಿಲ್ಲ ಭಾನುವಾರ. ರಾತ್ರಿ ಸ್ಲಾಟು 7:30ರಿಂದ 9 ಸಿಗುತ್ತೆ. ಇದು ಸ್ಲಾಟ್ನ ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗು, ನೈಟ್, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಹೀಗೆ ಮಾಡ್ಕೊಂಡಿದ್ದೀನಿ. ಇನ್ನು ಸೋಮವಾರ ಮುಹೂರ್ತ ಇಡುವಂತಹ ದಿನವೇ. ಸುಮಾರು ಮುಹೂರ್ತಗಳನ್ನು ಇಡ್ತಕ್ಕಂತಹ ದಿನ. ಬೆಳಗ್ಗೆ 6ರಿಂದ 7:30 ಮುಹೂರ್ತ ಇಡಬೇಕಷ್ಟೇ. ಅದು ಬಿಟ್ಟರೆ ನಮಗೆ 7:30ರಿಂದ 9 ರಾಹುಕಾಲ, 9ರಿಂದ 10:30 ಸಿಗೋದಿಲ್ಲ, 10:30ರಿಂದ 12 ಸಿಗೋದಿಲ್ಲ, 12ರಿಂದ 1:30 ಸಿಗುತ್ತೆ, 12ರಿಂದ 1:30 ಸಿಗುತ್ತೆ. ಅದು ಬಿಟ್ಟರೆ 3ರಿಂದ 4:30 ಸಿಗುತ್ತೆ. ಅದು ಬಿಟ್ಟರೆ 4:30ರಿಂದ 6 ಸಿಗುತ್ತೆ ಸಾಯಂಕಾಲಕ್ಕೆ. ರಾತ್ರಿಗೆ ಲೆಕ್ಕ ತೊಗೊಂಡ್ರೆ 9ರಿಂದ 10:30, ರಾತ್ರಿ 9ರಿಂದ 10:30 ಸಿಗುತ್ತೆ. ರಾತ್ರಿ 10:30ರಿಂದ 12 ತನಕ ಸಿಗುತ್ತೆ. ಸೊ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕಕ್ಕೆ ಒಂದು ಲೆಕ್ಕಾಚಾರ ಇಟ್ಕೊಂಡ್ರೆ, ಸಾಯಂಕಾಲ 6ರಿಂದ 12 ಗಂಟೆ ತನಕಕ್ಕೆ ಇಲ್ಲೇ ಸೇರಿಸ್ಬಿಟ್ಟಿದ್ದೀನಿ. ಈ ಮೇಯ್ನ್ ಚಾರ್ಟಲ್ಲೇ ಸೇರಿಸಿದ್ದೀನಿ. ರಾತ್ರಿ 12ರಿಂದ ಬೆಳಗ್ಗೆ 6 ಒಳಗೆ ನೆಕ್ಸ್ಟ್ ಲಾಸ್ಟಲ್ಲಿ ಹೇಳ್ತೀನಿ ಅದನ್ನು. ಇನ್ನು ಮಂಗಳವಾರ ಯಾವುದೇ ಶುಭ ಕೆಲಸ ಮಾಡೋಂಗಿಲ್ಲ ಅನ್ನೋದನ್ನು ಹೇಳಿದ್ದೀವಿ ನಾವು. ಆದರೂ ಕೂಡ ಅಕಸ್ಮಾತು ಇವಾಗ ನಾಮಕರಣವನ್ನು ನಾನೊಂದು ಸತಿ ಹೇಳಿದ್ದೆ ವಿಡಿಯೋದಲ್ಲಿ, ಅದನ್ನ ಯಾರೋ ಕೇಳಿದ್ರು ಫೋನ್ ಮಾಡಿ. 11ನೇ ದಿನ ಅಕಸ್ಮಾತು ಏಕಾದಶಿಯಾಗಿ 12ನೇ ದಿನ ಮಂಗಳವಾರ ಅಂದರೆ ಮಾಡ್ಬೋದಾ ಅಂತ ಕೇಳಿದ್ರು. ಶಾಸ್ತ್ರದ ಪ್ರಕಾರ ಮಾಡ್ಬೋದು ಅಂತ ಹೇಳಿದ್ದೆ. ನನ್ನ ಪ್ರಕಾರ ಅಲ್ಲ, ಇದು ಯಾವ್ದು ಹೇಳ್ತಿರೋದು ನಂದು ಯಾವುದೂ ಇಲ್ಲ. SPS ವಾಚ ಯಾವುದೂ ಇಲ್ಲ ಇಲ್ಲಿ. ಎಲ್ಲವೂ ಋಷಿಮುನಿಗಳು, ನಮ್ಮ ಋಷಿಮುನಿಗಳು ತಮ್ಮ ತಪಶಕ್ತಿಯಿಂದ ಏನನ್ನು ಪಡ್ಕೊಂಡು ನಮಗೆ ಕೊಟ್ಟಿದ್ದಾರೆ ಅದನ್ನು ರಿಸರ್ಚ್ ಮಾಡಿ ನಾನು ಹೇಳ್ತಾ ಇರೋದು. ಸೊ ಅಕಸ್ಮಾತ್ ಆಪ್ರೇಷನ್ ಮಾಡಿಸ್ಕೋಬೇಕು, ಅಥವಾ ನೀವು ಯಾವುದೋ ಇಂಪಾರ್ಟೆಂಟ್ ಪೇಪರ್ ಸೈನ್ ಮಾಡಬೇಕು, ಈ ಥರದ್ದೆಲ್ಲದಕ್ಕೂ ಅಪ್ಲೈ ಆಗುತ್ತಿದೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಮಂಗಳವಾರ ಬೆಳಗ್ಗೆ 10ರಿಂದ 12 ಟೈಮ್ ಚೆನ್ನಾಗಿದೆ. ಅದಕ್ಕೆ ಮುಂಚೆನೂ ಚೆನ್ನಾಗಿಲ್ಲ ಯಾವುದು. 6ರಿಂದ 10 ತನಕ ಚೆನ್ನಾಗಿಲ್ಲ, 10ರಿಂದ 12. ಅದು ಬಿಟ್ಟರೆ 1:30ರಿಂದ 3,
ಅದು ಬಿಟ್ಟರೆ ಸಾಯಂಕಾಲ 4:15ಯಿಂದ 6, ಅದು ಬಿಟ್ಟರೆ ರಾತ್ರಿ 10:30ಯಿಂದ 12, ಅದು ಬಿಟ್ಟರೆ ಬುಧವಾರ. ಈ ಬುಧವಾರ ಮುಹೂರ್ತ ಸಿಗೋದು ತುಂಬಾ ಕಮ್ಮಿ. ಯಾಕೆ ಅಂದರೆ ನಮಗೆ ಹಗಲಿನಿಂದ ಮಧ್ಯಾಹ್ನ ತನಕ ಒಂದೇ ಸ್ಲಾಟ್ ಸಿಗೋದು 9ರಿಂದ 10:30 ಶುಭಗಳಿಗೆ ಅಂತ ನಾನು ಹೇಳಿದ್ದೀನಿ. ಒಟ್ಟಿಕೊಪ್ಪಲ್ ಪಂಚಾಂಗದ ಗೋಧಿ ಪಂಚಾಂಗದಲ್ಲಿ ತಪ್ಪು ಪ್ರಿಂಟ್ ಆಗಿದೆ, ಅದನ್ನು ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ. ನಾನು ಒಂದು 25 ವರ್ಷದ ಕೆಳಗಿಂದು ಅಲ್ಲಿ ಕರೆಕ್ಟಾಗಿ ಪ್ರಿಂಟ್ ಆಗ್ತಿತ್ತು, ಈಗ ಸುಮಾರು ವರ್ಷದಿಂದ ತಪ್ಪು ಪ್ರಿಂಟ್ ಆಗ್ತಾಯಿದೆ. ಅದಕ್ಕೆ ನಾನು ಪೋಸ್ಟ್ ಕಾರ್ಡು, ರಿಟರ್ನ್ ಪೋಸ್ಟ್ ಕಾರ್ಡ್ ಸಮೇತನೂ ಬರೆದಿದ್ದೆ, ಅದನ್ನೇನು ರಿಪ್ಲೈ ಬಂದಿರಲಿಲ್ಲ ಅಂತಲೂ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಸೊ ಹಾಗಾಗಿ 9ರಿಂದ 10:30 ನೀವು ಇವತ್ತಿನ ಗೋಧಿ ಪಂಚಾಂಗ ಒಂಟಿಕೊಪ್ಪಲ್ಲಿ ನೋಡಬೇಡಿ, ತಪ್ಪಿದೆ ಅಲ್ಲಿ. ನಿಮ್ಮ ಹತ್ರ ಪಂಚಾಂಗ ಇದ್ದರೆ ಹಳೆಯ ಗೋಧಿ ಪಂಚಾಂಗ ನೋಡಿ, ಅಲ್ಲಿ ಕರೆಕ್ಟಾಗಿದೆ. ಇಲ್ಲ ನಾನು ಮುಂದಕ್ಕೆ ಯಾವಾಗಾದ್ರೂ ವೀಡಿಯೋ ಮಾಡಿದಾಗ ಹೇಳ್ತೀನಿ. ಶುಭಗಳಿಗೆ ಅದು ಒಟ್ಟಿನಲ್ಲಿ 9ರಿಂದ 10:30, ಅದು ಬಿಟ್ಟರೆ ಮಧ್ಯಾಹ್ನ 1:30ಯಿಂದ 3, ಅದು ಬಿಟ್ಟರೆ 3ರಿಂದ 4:30, ಅದು ಬಿಟ್ಟರೆ 4:30ಯಿಂದ 6, ಅದು ಬಿಟ್ಟರೆ 6ರಿಂದ 7:30. ಇದು ಕಂಟಿನ್ಯೂಸ್ ಆಗಿ ಚೆನ್ನಾಗಿದೆ. ಬುಧವಾರ ಬೆಳಗ್ಗೆ 9ರಿಂದ 10:30 ಬಿಟ್ಟುಬಿಟ್ರೆ ನಮಗೆ ಮಧ್ಯಾಹ್ನ 1:30ಯಿಂದ ರಾತ್ರಿ 7:30 ತನಕ ಕಂಟಿನ್ಯೂಸ್ ಚೆನ್ನಾಗಿದೆ. ಆಮೇಲೆ ಯಾವುದು ಚೆನ್ನಾಗಿಲ್ಲ. 7:30ಯಿಂದ 9 ಇಲ್ಲ, 9ರಿಂದ 10:30 ಇಲ್ಲ, 10:30ರಿಂದ 12 ಇಲ್ಲ. ಸೊ ಹಾಗಾಗಿ 1:30ರಿಂದ 3, 3ರಿಂದ 4:30, 4:30ರಿಂದ 6, 6ರಿಂದ 7:30 ಇಷ್ಟು ಚೆನ್ನಾಗಿದೆ. ಇನ್ನು ಗುರುವಾರ ಬೆಳಗ್ಗೆ 10:30ರಿಂದ 12 ಚೆನ್ನಾಗಿದೆ. ಯಾಕೆಂದರೆ ಬೆಳಗ್ಗೆ 6ರಿಂದ 7:30 ಯಮಗಂಡ ಕಾಲ ಬರುತ್ತೆ, 7:00ರಿಂದ 9 ಚೆನ್ನಾಗಿಲ್ಲ ಟೈಮು, 9ರಿಂದ 10:30 ಅಷ್ಟೇ ಗುಳಿ ಕಾಲನೇನೋ ಬರುತ್ತೆ. ಅದಾದಮೇಲೆ 10:00ರಿಂದ 12 ಚೆನ್ನಾಗಿದೆ. ಅದು ಬಿಟ್ಟರೆ 12ರಿಂದ 1:30 ಚೆನ್ನಾಗಿದೆ. ಇದು ಬಿಟ್ಟರೆ ಸಾಯಂಕಾಲ 6ರಿಂದ 7:30 ಚೆನ್ನಾಗಿದೆ. ಆಮೇಲೆ ಯಾವುದು ಚೆನ್ನಾಗಿಲ್ಲ. ಶುಕ್ರವಾರ ಬೆಳಗ್ಗೆ 9ರಿಂದ 10:30 ಚೆನ್ನಾಗಿದೆ. ಬೆಳಗ್ಗೆ 9ರಿಂದ 10:30, ಅದು ಬಿಟ್ಟರೆ 12ರಿಂದ 1:30 ಮಧ್ಯಾಹ್ನ, ಅದು ಬಿಟ್ಟರೆ ಸಾಯಂಕಾಲ 4:15ರಿಂದ 6 ಗಂಟೆ, ಅದು ಬಿಟ್ಟರೆ 6ರಿಂದ 7:30 ಚೆನ್ನಾಗಿದೆ. ಇದು ಬಿಟ್ಟರೆ ರಾತ್ರಿ 10:30ರಿಂದ 12 ಚೆನ್ನಾಗಿದೆ. ಇನ್ನು ಶನಿವಾರ ಬೆಳಗ್ಗೆ 7:30ರಿಂದ 9 ಚೆನ್ನಾಗಿದೆ, ಅದು ಬಿಟ್ಟರೆ 10:30ರಿಂದ 12 ಚೆನ್ನಾಗಿದೆ, ಅದು ಬಿಟ್ಟರೆ ಮಧ್ಯಾಹ್ನ 3ರಿಂದ 4:30 ಚೆನ್ನಾಗಿದೆ, ಅದು ಬಿಟ್ಟರೆ ಸಾಯಂಕಾಲ 4:30ರಿಂದ 6 ಚೆನ್ನಾಗಿದೆ, ಅದು ಬಿಟ್ಟರೆ ರಾತ್ರಿ 9ರಿಂದ 10:30 ಚೆನ್ನಾಗಿದೆ. ಇದಿಷ್ಟು ಸಮಯಗಳನ್ನು ನಾನು ಏನು ಹೇಳಿದ್ದೀನಿ, ಇದಿಷ್ಟೇ ಸಮಯ ನಿಮಗೆ ಯಾವುದೇ ದಿನಕ್ಕೆ, ಯಾವುದೇ ಮಾಸ, ಯಾವುದೇ ಪಕ್ಷ, ಯಾವುದೇ ತಿಥಿ, ಯಾವುದೇ ಶುಭ ಕೆಲಸಕ್ಕಾಗಲಿ ಇಂತಿಷ್ಟೇ ಮುಹೂರ್ತಗಳು ಅಂತ ಇದೆ. ಇದು ಬಿಟ್ಟು ಬೇರೆ ಯಾವ ಮುಹೂರ್ತ ಯಾವುದೇ ಇಟ್ಕೊಟ್ರೂ ಕೂಡ, ಸಾಕ್ಷಾತ್ ಬೃಹಸ್ಪತಿನೇ ಇಟ್ಕೊಟ್ರೂ ಕೂಡ ಮುಹೂರ್ತನ ಇದು ಬಿಟ್ಟು ತಪ್ಪೇ ಅದು. ಯಾಕೆ ಅಂದರೆ ಅಷ್ಟು ರಿಸರ್ಚ್ ಮಾಡಿ ನಾನು ಬರೆದಿಟ್ಟಿದ್ದೀನಿ. ಹಾಗಾಗಿ ನಾನಿಲ್ಲಿ ಸೂಚನೆ ಅಂತ ಕೂಡ ಬರೆದಿದ್ದೀನಿ. ಇಲ್ಲಿ ಕೊಟ್ಟಿರುವ ಸಮಯಗಳು ಸೂರ್ಯೋದಯವು 6 ಗಂಟೆ ಇದ್ದಾಗ ಹೊಂದುತ್ತದೆ. ಸೂರ್ಯೋದಯವು ವ್ಯತ್ಯಾಸವಾದಲ್ಲಿ ಅಂದರೆ ಪ್ಲಸ್ ಆದರೆ ಪ್ಲಸ್ಸು, ಮೈನಸ್ ಆದರೆ ಮೈನಸ್ಸು, ಈ ಸಮಯದಲ್ಲಿ ವ್ಯತ್ಯಾಸವಾಗುತ್ತದೆ, ಇದನ್ನು ಗಮನಿಸತಕ್ಕದ್ದು ಅಂತ ಬರೆದಿದ್ದೀನಿ. ಈ ರಿಸರ್ಚನ್ನು ನಾನು ಮಾಡಿದ್ದು 2001ನೇ ಇಸ್ವಿ. ಈ ಚಾರ್ಟನ್ನು ಮಾಡಿರೋದು ನಾನು 28 ಜುಲೈ 2001ನೇ ಇಸ್ವಿ. ಆಲ್ಮೋಸ್ಟ್ 25 ವರ್ಷ ಆಗ್ತಾ ಬಂತು. ಇನ್ನು ನಾನು ಹೇಳ್ದಂಗೆ ರಾತ್ರಿ ಮುಹೂರ್ತ, ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗೆ ಏನು ಶುಭ ಸಮಯಗಳು ಇದೆ ಅದರ ಟೈಮಿಂಗ್ಸನ್ನು ಕೊಡ್ತಾ ಹೋಗ್ತೀನಿ. ಇವಾಗ ಇದನ್ನು ಯಾತಕ್ಕೆ ನಾನು ಅಲ್ಲೇ ಸೇರಿಸಲಿಲ್ಲ ಅಂದರೆ, ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗೆ ಅಂತ ಮಾಡ್ತಕ್ಕಂಥದ್ದು ಸಾಮಾನ್ಯ ಕಮ್ಮಿ. ಬೆಳಗ್ಗೆ 6 ಗಂಟೆ ಒಳಗೆ ಅಂದರೆ ಗೃಹ ಪ್ರವೇಶ ಒಂದು ಮಾಡ್ತೀವಿ ನಾವು ಅಷ್ಟೇ. ಅದರ ಬಗ್ಗೆ ಒಂದು ಸಣ್ಣ ಪ್ರಶ್ನೆ ಯಾವುದೋ ಕೇಳಿದರೆ ಅದನ್ನು ತೊಗೊಳ್ತೀನಿ ಲಾಸ್ಟಲ್ಲಿ. ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆ ಒಳಗೆ ಕೆಲವು ಶುಭ ಸಮಯಗಳು ಅಂತ ಹೆಡ್ಡಿಂಗ್ ತೊಗೊಂಡಿದ್ದೀನಿ. ಭಾನುವಾರ ದಿನ ಮಧ್ಯರಾತ್ರಿ ಅಂದರೆ ಭಾನುವಾರ ಮಧ್ಯರಾತ್ರಿ, ಸೋಮವಾರ ಬೆಳಗಿನ ಜಾವ ಅನ್ನೋ ಅರ್ಥ ಇದು. ಇದೆಲ್ಲ ಹಾಗೆ ಬರೋದು. ಮಧ್ಯರಾತ್ರಿ 1:30ರಿಂದ 3 ಚೆನ್ನಾಗಿದೆ, 3ರಿಂದ 4:30 ಚೆನ್ನಾಗಿದೆ ಭಾನುವಾರ. ಸೋಮವಾರ ದಿನ 1:30ರಿಂದ 3 ಚೆನ್ನಾಗಿದೆ ಅಷ್ಟೇ, ಆಮೇಲೆ ಚೆನ್ನಾಗಿಲ್ಲ. 3ರಿಂದ 4:30 ಚೆನ್ನಾಗಿಲ್ಲ, 4:30ರಿಂದ 6 ಚೆನ್ನಾಗಿಲ್ಲ. ಸೋಮವಾರ ಅದನ್ನೇ ನಾನು ಹೇಳಿದ್ದು, ಬ್ರಾಹ್ಮಿ ಮುಹೂರ್ತದ ಟೈಮ್ ಚೆನ್ನಾಗಿಲ್ಲ. ಸೋಮವಾರ ದಿನ ಬ್ರಾಹ್ಮಿ ಮುಹೂರ್ತದ ಟೈಮ್ ಚೆನ್ನಾಗಿಲ್ಲ. ಯಾತಕ್ಕೆ ಚೆನ್ನಾಗಿಲ್ಲ ಅಂದರೆ, ಸೋಮವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ರೋಗಗಳಿಗೆ ಬರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿಲ್ಲ. ತಿಳ್ಕೊಂಡಿದ್ದೀವಿ ಇದನ್ನೆಲ್ಲ. ಸೊ ಹಾಗಾಗಿ ಸೋಮವಾರದ ದಿನ ನಮಗೆ ಸೋಮವಾರ ಮಧ್ಯರಾತ್ರಿ, ಮಂಗಳವಾರ ಬೆಳಗಿನ ಜಾವ ಅಂತ ಏನು ಹೇಳ್ತೀವಿ ಅದು ಮಧ್ಯರಾತ್ರಿ 1:30ರಿಂದ 3 ಮಾತ್ರ ಸಿಗೋದು. ಮಂಗಳವಾರ ಮಧ್ಯರಾತ್ರಿ, ಬುಧವಾರ ಬೆಳಗಿನ ಜಾವ 3ರಿಂದ 4:30 ಸಿಗುತ್ತೆ, 4:30ರಿಂದ 6 ಸಿಗುತ್ತೆ. ಬುಧವಾರ ಮಧ್ಯರಾತ್ರಿ 1:30ರಿಂದ 3 ಅಂದರೆ ಬುಧವಾರ ಬೆಳಗಿನ ಜಾವ ಬರುತ್ತೆ, ಹಾಗೆ ಲೆಕ್ಕಾಚಾರ. ಮಧ್ಯರಾತ್ರಿ 1:30ರಿಂದ 3 ಸಿಗುತ್ತೆ, 4:30ರಿಂದ 6 ಸಿಗುತ್ತೆ. ಗುರುವಾರ ಮಧ್ಯರಾತ್ರಿ 12ರಿಂದ 1:30 ಸಿಗುತ್ತೆ, 3ರಿಂದ 4:30 ಸಿಗುತ್ತೆ. ಗುರುವಾರ 3ರಿಂದ 4:30 ಸಿಗುತ್ತೆ. ಹಾಗಾಗಿ ಆ ಟೈಮಿಂಗ್ಸ್ ಚೆನ್ನಾಗಿದೆ.
ಆಮೇಲೆ ಶುಕ್ರವಾರ ಮಧ್ಯರಾತ್ರಿ 1:30ಯಿಂದ 3 ಚೆನ್ನಾಗಿದೆ, 3ರಿಂದ 4:30 ಚೆನ್ನಾಗಿದೆ. ಅದು ಬಿಟ್ಟರೆ ನಮಗೆ ಶನಿವಾರ ಮಧ್ಯರಾತ್ರಿ, ಭಾನುವಾರ ಬೆಳಗಿನ ಜಾವ 3ರಿಂದ 4:30 ಚೆನ್ನಾಗಿದೆ, 4:30ಯಿಂದ 6 ಚೆನ್ನಾಗಿದೆ. ಇದಿಷ್ಟು ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ಒಳಗೆ ಚೆನ್ನಾಗಿರ್ತಕ್ಕಂತಹ ದಿನಗಳು. ಈ ದಿನಗಳಲ್ಲೇ ನಾವು ಮಾಡಬೇಕಾದ್ದು ಬಹಳ ಇಂಪಾರ್ಟೆಂಟು. ಇದು ಬಿಟ್ಟು ಬೇರೆ ಇನ್ಯಾವುದು ಬರೋದಿಲ್ಲ. ಇನ್ನು ಇದೇ ವಿಡಿಯೋದಲ್ಲೇ ನಿಮಗೆ ಈ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ, ಅರ್ಧಪ್ರಹರ ಕಾಲ ಪಂಚಾಂಗದಲ್ಲಿ ಸಿಗತ್ತೆ. ಅದನ್ನು ನಾನು ಬಹುಶಃ ಸಪರೇಟ್ ವಿಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಗೌರಿ ಪಂಚಾಂಗದನ್ನು ಇವಾಗ ಸ್ವಲ್ಪ ಕ್ವಿಕ್ಕಾಗಿ ಹೇಳ್ಕೊಂಡು ಹೊರಟೋಗ್ತೀನಿ ನಾನು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈ ಗಳಿಗೆಗಳಲ್ಲಿ ಮಾತ್ರ ನೀವು ಇಡಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು ಯಾವುದೇ ಶುಭ ಕೆಲಸಕ್ಕೆ, ಯಾವುದೇ. ಹಾಗಾಗಿ ಇಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಭಾನುವಾರ ನಮಗೆ ಬೆಳಗ್ಗೆ 6ರಿಂದ 7 ಉದ್ಯೋಗಗಳಿಗೆ ಇರುತ್ತೆ, 7:30ಯಿಂದ 9 ಲಾಭಗಳಿಗೆ, 9ರಿಂದ 10 ವಿಷಯಗಳಿಗೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಭಾನುವಾರ ಬೆಳಗ್ಗೆ 9ರಿಂದ 10 ವಿಷಯಗಳಿಗೆ, 10ರಿಂದ 12 ಅಮೃತಗಳಿಗೆ ಇದೆ. ಆದರೆ ಅದು ಅರ್ಧಪ್ರಹರ ಕಾಲ, ಅದರಿಂದ ವರ್ಜ್ಯ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 10ರಿಂದ 12 ಅಮೃತಗಳಿಗೆ ಇದ್ದರೂ ಕೂಡ ಅರ್ಧಪ್ರಹರ ಕಾಲ ಆದ್ದರಿಂದ ವರ್ಜ್ಯ. ಮೇಜರ್ ಮುಹೂರ್ತಗಳಿಗೆ ವರ್ಜ್ಯ. ಸಣ್ಣ ಪುಟ್ಟ ಕೆಲಸಗಳೇನಾದ್ರು ಮಾಡ್ತಿದ್ರೆ ಮಾಡ್ಕೋಬೋದು ಅಷ್ಟೇ. 12ರಿಂದ 1:30 ನಮಗೆ ಭಾನುವಾರ ಯಮಗಂಡ ಕಾಲ ಬರುತ್ತೆ, ಆದರೂ ಶುಭಗಳಿಗೆ ಇದೆ. ಗೊತ್ತಾಗ್ತಾ ಇದೆಯಾ? ಈ ಥರ ಬಂದಾಗ ಮಿಕ್ಸಡ್ ರಿಸಲ್ಟ್ಸ್ ಬರುತ್ತೆ. ಆ ಟೈಮಲ್ಲಿ ಮಾಡಿದಾಗ ನಾವು 1:30ರಿಂದ 3 ಧನಗಳಿಗೆ ಇದೆ, 3ರಿಂದ 4:30 ಅಮೃತಗಳಿಗೆ ಇದೆ, 4:30ರಿಂದ 6 ರಾಹುಕಾಲನೂ ಇದೆ, ಇಲ್ಲಿ ವಿಷಯಗಳಿಗೇನು ಇದೆ. ಹಾಗೇನೆ ಸಾಯಂಕಾಲ 6ರಿಂದ 7 ಶುಭಗಳಿಗೆ ಇದೆ, ರಾತ್ರಿ 7:30ರಿಂದ 9 ಅಮೃತಗಳಿಗೆ ಇದೆ, 9ರಿಂದ 10 ಜ್ವರಗಳಿಗೆ ಇದೆ, ರಾತ್ರಿ 10ರಿಂದ 12 ರೋಗಗಳಿಗೆ ಇದೆ, ಮಧ್ಯರಾತ್ರಿ 12ರಿಂದ 1:30 ಕಲಹಗಳಿಗೆ ಇದೆ, 1:30ರಿಂದ 3 ಲಾಭಗಳಿಗೆ ಇದೆ, 3ರಿಂದ 4:30 ಉದ್ಯೋಗಗಳಿಗೆ ಇದೆ, 4:30ರಿಂದ 6 ಅಂದರೆ ಇದು ಭಾನುವಾರ ಮಧ್ಯರಾತ್ರಿ, ಸೋಮವಾರ ಬೆಳಗಿನ ಜಾವ 4:30ರಿಂದ 6 ರೋಗಗಳಿಗೆ ಇದೆ. ಅದಕ್ಕೆ ಸೋಮವಾರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಶುಭ ಕೆಲಸ ಮಾಡಲಿಕ್ಕೆ ಆಗಲ್ಲ. ಸೂರ್ಯೋದಯದ ನಂತರನೇ ಒಂದೇ ಸಿಗೋದು ನಮಗೆ. ಇನ್ನು ಸೋಮವಾರ ಬೆಳಗ್ಗೆ 6ರಿಂದ 7 ಅಮೃತಗಳಿಗೆ, 7:30ಯಿಂದ 9 ವಿಷಗಳಿಗೆ, 9ರಿಂದ 10 ಉದ್ಯೋಗಗಳಿಗೆ, 10:30ರಿಂದ 12 ಜ್ವರಗಳಿಗೆ, 12ರಿಂದ 1:30 ಲಾಭಗಳಿಗೆ, 1:30ರಿಂದ 3 ಅಮೃತಗಳಿಗೆ, 3ರಿಂದ 4:30 ಲಾಭಗಳಿಗೆ, 4:30ರಿಂದ 6 ಧನಗಳಿಗೆ, ಸಾಯಂಕಾಲ 6ರಿಂದ 7:30 ರೋಗಗಳಿಗೆ, ರಾತ್ರಿ 7:30ರಿಂದ 9 ಲಾಭಗಳಿಗೆ, ರಾತ್ರಿ 9ರಿಂದ 10 ಉದ್ಯೋಗಗಳಿಗೆ, ರಾತ್ರಿ 10:30ರಿಂದ 12 ಧನಗಳಿಗೆ, ರಾತ್ರಿ 12ರಿಂದ 1:30 ರೋಗಗಳಿಗೆ, ಮತ್ತು ಮಧ್ಯರಾತ್ರಿ 1:30ರಿಂದ 3 ಅಂದರೆ ಮಂಗಳವಾರ ಬೆಳಗಿನ ಜಾವಕ್ಕೆ ಸೇರುತ್ತೆ ಅಮೃತಗಳಿಗೆ, ಮತ್ತು 3ರಿಂದ 4:30 ವಿಷಗಳಿಗೆ, ಮತ್ತು 4:30ರಿಂದ 6 ಜ್ವರಗಳಿಗೆ. ಅದೇ ರೀತಿಯಲ್ಲಿ ಮಂಗಳವಾರಕ್ಕೆ ನೋಡ್ತು ಅಂದರೆ ಬೆಳಗ್ಗೆ 6ರಿಂದ 7 ರೋಗಗಳಿಗೆ, 7:30ರಿಂದ 9 ಉದ್ಯೋಗಗಳಿಗೆ, 9ರಿಂದ 10 ಜ್ವರಗಳಿಗೆ, 10ರಿಂದ 12 ಲಾಭಗಳಿಗೆ. ಮಂಗಳವಾರ 10ರಿಂದ 12 ಮಾತ್ರ ಮುಹೂರ್ತ ಸಿಗುತ್ತೆ ಬೆಳಗ್ಗೆ. ಅದು ಬಿಟ್ಟರೆ 12ರಿಂದ 1:30 ಅಮೃತಗಳಿಗೆ, 1:30ರಿಂದ 3 ಉದ್ಯೋಗಗಳಿಗೆ, 3ರಿಂದ 4:30 ರಾಹುಕಾಲವೂ ಇದೆ ಜೊತೆಗೆ ವಿಷಯಗಳಿಗೆ, ಮತ್ತು 4:30ರಿಂದ 6 ಲಾಭಗಳಿಗೆ, 6ರಿಂದ 7:30 ಜ್ವರಗಳಿಗೆ, 7:30ರಿಂದ 9 ಉದ್ಯೋಗಗಳಿಗೆ, 9ರಿಂದ 10 ಕಲಹಗಳಿಗೆ, 10ರಿಂದ 12 ಲಾಭಗಳಿಗೆ, 12ರಿಂದ 1:30 ರೋಗಗಳಿಗೆ, ಮತ್ತು 1:30ರಿಂದ 3 ಲಾಭಗಳಿಗೆ. ಅದೇ ರೀತಿಯಲ್ಲಿ 3 ಗಂಟೆಯಿಂದ 4:30 ಉದ್ಯೋಗಗಳಿಗೆ, ಮತ್ತು 4:30ರಿಂದ 6 ಧನಗಳಿಗೆ. ಅಂದರೆ ಬುಧವಾರ ಬೆಳಗಿನ ಜಾವ 4:30ರಿಂದ 6. ಇನ್ನು ಬುಧವಾರ ಬೆಳಗ್ಗೆ 6 ಗಂಟೆಯಿಂದ 7 ವಿಷಯಗಳಿಗೆ, 7:30ರಿಂದ 9 ಅಮೃತಗಳಿಗೆ, 9ರಿಂದ 10 ಶುಭಗಳಿಗೆ. ನಿಮಗೆ ಹೇಳ್ತಾನೇ ಇದ್ದೀನಿ ನಾನು ಯಾವಾಗಲೂ ಕೂಡ. ಇದು ಗೌರಿ ಪಂಚಾಂಗದಲ್ಲಿ 9ರಿಂದ 10 ಶುಭಗಳಿಗೆ ಇದೆ. ಮೂಲ ಗ್ರಂಥ ನಾನು ರೆಫರ್ ಮಾಡಿದ್ದೀನಿ, ಶುಭಗಳಿಗೆ ಇದೆ. ಇತ್ತೀಚೆಗೆ ಈ ಒಂದು 15-20 ವರ್ಷದಿಂದ ಪ್ರಿಂಟ್ ಆಗ್ತದೆ ಒಂಟಿಕೊಪ್ಪಲಲ್ಲಿ, ಅದು ಪ್ರಿಂಟ್ ತಪ್ಪಾಗಿದೆ. ದಯವಿಟ್ಟು ಯಾರಾದರೂ ಅದನ್ನು ತಿಳಿಸಿ ಅವರಿಗೆ. ಅವ್ರದ್ದೇ ಒಂದು 25-30 ವರ್ಷದ ಕೆಳಗಿನ ಪಂಚಾಂಗಗಳನ್ನು ಅವ್ರಿಗೆ ರೆಫರ್ ಮಾಡೋಕ್ಕೆ ಹೇಳಿ ಗೊತ್ತಾಗುತ್ತೆ. ಸೊ 9ರಿಂದ 10 ಶುಭಗಳಿಗೆ, 10ರಿಂದ 12 ಉದ್ಯೋಗಗಳಿಗೆ, 12ರಿಂದ 1:30 ರೋಗಗಳಿಗೆ, ಪ್ಲಸ್ ರಾಹುಕಾಲನೂ ಇರುತ್ತೆ, ಮತ್ತು 1:30ರಿಂದ 3 ಶುಭಗಳಿಗೆ, 3ರಿಂದ 4:30 ಧನಗಳಿಗೆ, 4:30ರಿಂದ 6 ಅಮೃತಗಳಿಗೆ, 6ರಿಂದ 7:30 ಲಾಭಗಳಿಗೆ, 7:30ರಿಂದ 9 ರೋಗಗಳಿಗೆ, 9ರಿಂದ 10 ವಿಷಯಗಳಿಗೆ, ರಾತ್ರಿ 10ರಿಂದ 12 ಉದ್ಯೋಗಗಳಿಗೆ, 12ರಿಂದ 1:30 ಬುಧವಾರ ಮಧ್ಯರಾತ್ರಿ ಹೇಳ್ತೀವಿ, 12ರಿಂದ 1:30 ಶುಭಗಳಿಗೆ, 1:30ರಿಂದ 3 ಲಾಭಗಳಿಗೆ,
3ರಿಂದ 4:30 ಅಂದರೆ ಗುರುವಾರ ಬೆಳಗಿನ ಜಾವ ಬರುತ್ತೆ ಇದು ಧನಗಳಿಗೆ, ಮತ್ತು 4:15ರಿಂದ 6 ಲಾಭಗಳಿಗೆ. ಇನ್ನು ಗುರುವಾರ ಬೆಳಗ್ಗೆ 6ರಿಂದ 7:30 ಉದ್ಯೋಗಗಳಿಗೆ, 7:30ರಿಂದ 9 ವಿಷಯಗಳಿಗೆ, 9ರಿಂದ 10:30 ಜ್ವರಗಳಿಗೆ, 10:30ರಿಂದ 12 ಲಾಭಗಳಿಗೆ, 12ರಿಂದ 1:30 ಅಮೃತಗಳಿಗೆ. ಗುರುವಾರ ಮುಹೂರ್ತ ಇಡಬೇಕು ನೀವು ಅಂದರೆ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30 ಒಳಗೆ ಮಾತ್ರ ಮುಹೂರ್ತ ಸಿಗೋದು. ಆಮೇಲೆ 1:30ರಿಂದ 3 ವಿಷಯಗಳಿಗೆ, 3ರಿಂದ 4:30 ಕಲಹಗಳಿಗೆ, 4:30ರಿಂದ 6 ಜ್ವರಗಳಿಗೆ, 6ರಿಂದ 7 ಸುಖಗಳಿಗೆ, 7:30ರಿಂದ 9 ರೋಗಗಳಿಗೆ, 9ರಿಂದ 10:30 ಕಲಹಗಳಿಗೆ, 10:30ರಿಂದ 12 ಲಾಭಗಳಿಗೆ, 12ರಿಂದ 1:30 ಉದ್ಯೋಗಗಳಿಗೆ, 1:30ರಿಂದ 3 ಜ್ವರಗಳಿಗೆ, 3ರಿಂದ 4:30 ಅಂದರೆ ಇದು ಶುಕ್ರವಾರ ಬೆಳಗಿನ ಜಾಗಕ್ಕೆ ಬರುತ್ತೆ ಲಾಭಗಳಿಗೆ, ಮತ್ತು 4:30ರಿಂದ 6 ಅಂದರೆ ಇದು ಶುಕ್ರವಾರ ಬೆಳಗಿನ ಜಾವ 4:30ರಿಂದ 6 ಉದ್ಯೋಗಗಳಿಗೆ. ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ 7:30 ರೋಗಗಳಿಗೆ. ಸೊ ಉದಯ ಲಗ್ನ ಅಂತ ನಾವೇನು ಹೇಳ್ತೀವಿ ಅಲ್ಲಿ ರೋಗಗಳಿಗೆ ಇರುತ್ತೆ. ಶುಕ್ರವಾರ ಸೂರ್ಯ ಉದಯದ ನಂತರದಲ್ಲಿ 1 ಗಳಿಗೆ ನಾವು ಅಲ್ಲಿ ಅಂದರೆ ಒಂದು ಮುಹೂರ್ತ 1:30 ಗಂಟೆ ಕಾಲ ಇಡ್ಲಿಕ್ಕೆ ಆಗೋದಿಲ್ಲ. ಅದು ನೆಕ್ಸ್ಟು ಇಡೋ ಕಾಲ 7:30ರಿಂದ 9 ಯಾಕೆಂದರೆ ಜ್ವರಗಳಿಗೆ, 9ರಿಂದ 10:30 ಅಮೃತಗಳಿಗೆ, 10:30ರಿಂದ 12 ರಾಹುಕಾಲ ಪ್ಲಸ್ ಕಲಹಗಳಿಗೆ, ಮತ್ತು 12ರಿಂದ 1:30 ಲಾಭಗಳಿಗೆ, 1:30ರಿಂದ 3 ಶುಭಗಳಿಗೆ, 3ರಿಂದ 4:30 ಧನಗಳಿಗೆ, 4:30ರಿಂದ 6 ಲಾಭಗಳಿಗೆ. ಅದೇ ರೀತಿಯಲ್ಲಿ ಸಾಯಂಕಾಲ 6ರಿಂದ 7:30 ಅಮೃತಗಳಿಗೆ, 7:30ರಿಂದ 9 ಜ್ವರಗಳಿಗೆ, 9ರಿಂದ 10:30 ಕಲಹಗಳಿಗೆ, 10:30ರಿಂದ 12 ಲಾಭಗಳಿಗೆ, 12ರಿಂದ 1:30 ಶುಭಗಳಿಗೆ, 1:30ರಿಂದ 3 ಧನಗಳಿಗೆ, 3ರಿಂದ 4:30 ಅಮೃತಗಳಿಗೆ, 4:30ರಿಂದ 6 ಅಂದರೆ ಇದು ಶುಕ್ರವಾರ ಮಧ್ಯರಾತ್ರಿ ಶನಿವಾರ ಬೆಳಗಿನ ಜಾವಕ್ಕೆ ಸೇರುತ್ತೆ. ಶನಿವಾರ ಬೆಳಗಿನ ಜಾವ 4:30ರಿಂದ 6 ವಿಷಗಳಿಗೆ ಇರುತ್ತೆ. ಇನ್ನು ಶನಿವಾರ ಬೆಳಗ್ಗೆ 6ರಿಂದ 7:30 ವಿಷಗಳಿಗೆ, 7:30ರಿಂದ 9 ಅಮೃತಗಳಿಗೆ, 9ರಿಂದ 10:30 ರಾಹುಕಾಲ ಪ್ಲಸ್ ಜ್ವರಗಳಿಗೆ, ಆಮೇಲೆ 10:30ರಿಂದ 12 ಉದ್ಯೋಗಗಳಿಗೆ. ನೀವು ಶನಿವಾರ ಉದ್ಯೋಗಕ್ಕೋಸ್ಕರ ಏನಾದರೂ ಕೆಲಸಕ್ಕೆ ಹೋಗೋದಿದ್ದರೆ ಅದಕ್ಕೋಸ್ಕರ ಟ್ರೈ ಮಾಡಿದ್ರೆ ಬೆಳಗ್ಗೆ 10:30ರಿಂದ 12 ಮಾಡಿ ಒಳ್ಳೆಯದು. ಸೂರ್ಯೋದಯ 6 ಗಂಟೆಗೆ ಇದ್ದಾಗ ನಾವು ಹೇಳ್ತೀವಿ. ಅದೇ ರೀತಿ 12ರಿಂದ 1:30 ಶುಭಗಳಿಗೆ, 12ರಿಂದ 1:30ರಿಂದ 3 ಲಾಭಗಳಿಗೆ, 3ರಿಂದ 4:30 ಧನಗಳಿಗೆ, 4:30ರಿಂದ 6 ಲಾಭಗಳಿಗೆ. ಶನಿವಾರ ಸಾಯಂಕಾಲ 6ರಿಂದ 7:30 ವಿಷಯಗಳಿಗೆ, 7:30ರಿಂದ 9 ಉದ್ಯೋಗಗಳಿಗೆ, 9ರಿಂದ 10:30 ಶುಭಗಳಿಗೆ, ರಾತ್ರಿ 10:30ರಿಂದ 12 ಅಮೃತಗಳಿಗೆ, 12ರಿಂದ 1:30 ಕಲಹಗಳಿಗೆ, 1:30ರಿಂದ 3 ರೋಗಗಳಿಗೆ, 3ರಿಂದ 4:30 ಅಮೃತಗಳಿಗೆ, ಮತ್ತು 4:30ರಿಂದ 6 ಲಾಭಗಳಿಗೆ. ಹಾಗಾಗಿ ಏನಾಗುತ್ತೆ ಅಂದರೆ ಇದಿಷ್ಟು ಕೂಡ ನಮಗೆ ಗೌರಿ ಪಂಚಾಂಗದ ಲೆಕ್ಕಾಚಾರ ಇದು. ಇದೇ ರೀತಿಯಲ್ಲಿ ನಾನು ರಿಸರ್ಚ್ ಮಾಡಿ ಇದನ್ನು ಹಗಲು ರಾಹುಕಾಲ, ರಾತ್ರಿ ರಾಹುಕಾಲ ಈ ಥರದ್ದೆಲ್ಲ ಇದೆ. ಅದು ರಾತ್ರಿ ರಾಹುಕಾಲನ ಇವಾಗ ರಾತ್ರಿ ರಾಹುಕಾಲ, ರಾತ್ರಿ ಗುಳಿಕ ಕಾಲ, ರಾತ್ರಿ ಯಮಗಂಡ ಕಾಲ, ರಾತ್ರಿ ಅರ್ಧಪ್ರಹರ ಕಾಲ ಇಷ್ಟನ್ನು ಕೂಡ ನಾನು ರಿಸರ್ಚ್ ಮಾಡಿ ಬರೆದಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಇಷ್ಟು ಕೂಡ ನಮಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ಇದಿಷ್ಟು ಒಂದು ಯಾವುದೇ ಶುಭ ಕರ್ಮಕ್ಕೆ ಅಥವಾ ಶುಭ ಕಾರ್ಯಕ್ಕೆ ಮುಹೂರ್ತ ಇಡಬೇಕಾದ್ರೆ ನಾವು ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ನೋಡ್ತೀವಿ. ಆದ್ದರಿಂದ ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕೆ ಬಹಳ ಡಿಟೇಲಾಗಿ ಹೇಳ್ತೀನಿ. ಇದಿಷ್ಟನ್ನು ನೋಡ್ಕೊಳ್ಳಿ ನೀವು. ಇದರ ಬಗ್ಗೆ ನಿಮಗೇನಾದರೂ ಸಂಶಯ ಅಥವಾ ಪ್ರಶ್ನೆ ಏನಾದರೂ ಇತ್ತು ಅಂದರೆ ದಯವಿಟ್ಟು ನೀವು ನನಗೆ ಫೋನ್ ಮಾಡಿ. ಬೆಳಗ್ಗೆ 8:30ಯಿಂದ ರಾತ್ರಿ 7:30 ಒಳಗೆ, 7ರಿಂದ 7:30 ಒಳಗೆ ಫೋನ್ ಮಾಡಿ. ಫೋನ್ ಮಾಡಿದಾಗ ನಾನು ತೆಗಿತೀನಿ. ಕಾಮೆಂಟ್ ಮಾಡಿದ್ರೆ ಸಾಮಾನ್ಯ ನಾನು ಕಾಮೆಂಟ್ ಮಾಡೋದು ತುಂಬ ಅಪರೂಪ ಅಥವಾ ಕಮ್ಮಿ. ಒಂದು ಸತಿ ಮಾಡಿದ್ಮೇಲೆ ನಾನೇನು ನೋಡೋಕ್ಕೆ ಹೋಗೋದಿಲ್ಲ. ಯಾರಾದರೂ ಹೇಳ್ತಾರೆ ನಂಗೆ ಕಾಮೆಂಟ್ ಇದೆ ಇದನ್ನು ಹೇಳಿ ಅಂತ, ಅವಾಗ ನಾನು ನೋಡ್ತೀನಿ ಅಷ್ಟೇ, ಇಲ್ಲ ನಾನು ನೋಡೋಕ್ಕೆ ಹೋಗಲ್ಲ. ಹಾಗಾಗಿ ದಯವಿಟ್ಟು ನನಗೆ ಫೋನ್ ಮಾಡಿ. ಬೆಳಗ್ಗೆ 8:30 ಮೇಲೆ ರಾತ್ರಿ 7 ಗಂಟೆ ಒಳಗೆ ನಾನೇ ಫೋನ್ ತೆಗಿತೀನಿ, ನಾನೇ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.